ನೋಡಿ ಫ್ರೆಂಡ್ಸ್, ದೀಪಾವಳಿ ಲೈಟಿಂಗ್ಸ್ ಚೆನ್ನಾಗಿದೆ ಅಲ್ಲ. ಮೈ ಯೂಟ್ಯೂಬ್ ಚಾನಲ್, ದಿಸ್ ಈಸ್ ನಿಸರ್ಗ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮಗೆ ಮತ್ತು ನಿಮ್ಮ ಕುಟುಂಬದವರಿಗೆ. ನಾನು ದೇವರಲ್ಲಿ ಒಂದನ್ನೇ ಕೇಳ್ಕೊಳ್ಳೋದು ಗೈಸ್, ಎಲ್ಲರೂ ಲೈಫಲ್ಲಿ ತುಂಬಾ ಬೆಳಕು ತಂದು ಕತ್ಲೆನ ಆದಷ್ಟು ಬೇಗ ದೂರ ಮಾಡಲಿ ಅಂತ ಇದೊಂದು ಕೇಳ್ಕೊತ ಈ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಐ ಆಮ್ ರಿಯಲಿ ಸಾರಿ ಗೈಸ್, ರಿಯಲಿ ಜೆನ್ಯೂನ್ ಆಗಿ ಸಾರಿ. ಬಿಕಾಸ್ ನಾನು ಯೂಟ್ಯೂಬಲ್ಲಿ ಕನ್ಸಿಸ್ಟೆಂಟಾಗಿ ಇರೋಕ್ಕಾಗ್ತಾಯಿಲ್ಲ. ನಾನು ಟ್ರೈ ಮಾಡ್ತಾಯಿದ್ದೀನಿ, ಬಟ್ ಆಗ್ತಾಯಿಲ್ಲ. ಒಂದೇ ಒಂದು ಮೇನ್ ರೀಸನ್ ಅಂತ ಅಂದರೆ ನನಗೆ ಟೈಮ್ ಸಿಗ್ತಾನೆ ಇಲ್ಲ ಗೈಸ್. ನನ್ನ ಹತ್ರ ಕಂಟೆಂಟ್ ಇದೆ, ಸ್ಕ್ರಿಪ್ಟ್ ರೆಡಿಯಾಗಿದೆ, ಯಾವ ಥರ ಬ್ಲಾಗ್ ಮಾಡಬೇಕು, ಯಾವ ಥರ ಶೂಟು, ಎಡಿಟು ಎಲ್ಲನೂ ನಾನು ಪ್ಲ್ಯಾನ್ ಮಾಡಿ ಇಟ್ಟಿದ್ದೀನಿ. ಬಟ್ ನನಗೆ ಟೈಮೇ ಸಿಗ್ತಾಯಿಲ್ಲ, ಜೆನ್ಯೂನಾಗಿ ಟೈಮೇ ಸಿಗ್ತಾಯಿಲ್ಲ ನನಗೆ ಬ್ಲಾಗ್ ಶೂಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ. ನಾನು ಟ್ರೈ ಮಾಡ್ತೀನಿ ಆದಷ್ಟು ಬೇಗ ಕಂಟಿನ್ಯೂಸ್ ಆಗಿ ಬ್ಲಾಗ್ನ ಅಪ್ಲೋಡ್ ಮಾಡೋದಕ್ಕೆ. ಇಷ್ಟು ಹೇಳ್ತಾ ಇವತ್ತಿನ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಐ ಆಮ್ ಸೋ ಎಕ್ಸೈಟೆಡ್ ಗೈಸ್. ಯಾರಿಗೆಲ್ಲ ಎಕ್ಸೈಟೆಡ್ ಆಗಿರೋದಿಲ್ಲ ಹೇಳಿ ಯಾಕಂದರೆ ಇವತ್ತು ದೀಪಾವಳಿ ಹಬ್ಬ, ಅದಕ್ಕೋಸ್ಕರ ಎಲ್ಲರೂ ಎಕ್ಸೈಟೆಡ್ ಆಗಿರ್ತಾರೆ. ನಾನು ಕೂಡ ತುಂಬಾ ಎಕ್ಸೈಟೆಡ್ ಆಗಿರ್ತೀನಿ. ಬನ್ನಿ ಎಲ್ಲರೂ ಸೇರಿ ಹಬ್ಬನ ಸೆಲೆಬ್ರೇಟ್ ಮಾಡಿ. ನೋಡಿ ಫ್ರೆಂಡ್ಸ್, ನಮ್ಮ ಮನೆ ಪೂಜೆ ಹೇಗಿದೆ ಇವತ್ತು. ನಾನು ಮಾಡಿದ್ದೀನಿ ಇವತ್ತಿನ ಪೂಜೆ. ಇವಾಗ ಪೂಜೆನೂ ಆಯಿತು, ಬ್ರೇಕ್ಫಾಸ್ಟ್ ಮಾಡೋಣ. ಟೈಮ್ ಬಂದುಬಿಟ್ಟು 12 ಗಂಟೆ ಆಗಿದೆ. ಇವಾಗ ಹೋಗಿ ನಾನು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಅದು ಬ್ರೇಕ್ಫಾಸ್ಟ್ ಅಲ್ಲ, ಅದು ಬ್ರಂಚ್. ಓ ಮೈ ಗಾಡ್, ಇವತ್ತು ಶಾವಿಗೆ ಉಪ್ಪಿಟ್ಟು ಮಾಡಿದ್ದಾರೆ ಮಮ್ಮಿ. ಐ ಲೈಕ್ ಇಟ್, ನನಗಿಷ್ಟ ಶಾವಿಗೆ ಉಪ್ಪಿಟ್ಟು. ಟಿಫನ್ ಮಾಡಿಬಿಟ್ಟು ನೆಕ್ಸ್ಟು ಕೆಲಸ ನೋಡೋಣ. ಬ್ರೇಕ್ಫಾಸ್ಟ್ ಮಾಡಿ ಮುಂದಿನ ಕೆಲಸ ಮಾಡೋಣ. ಇವಾಗ ನಾನು ಇದು ಚೆಂಡುವಿನ ಹಾರನ ಪೋಣಿಸ್ತಾ ಇದ್ದೀನಿ. ಆಲ್ರೆಡಿ ನಮ್ಮ ತಂಗಿ ಪೋಣಿಸಿದಾಳೆ ಎಷ್ಟೊಂಡು. ಅವಳು ಇವಾಗ ಸ್ನಾನ ಮಾಡೋಕ್ಕೆ ಹೋಗಿದ್ದಾಳೆ, ಅದಕ್ಕೆ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ಇದನ್ನು ಪೋಣಿಸ್ಬೇಕು, ಡೆಕೋರೇಷನ್ ಮಾಡಬೇಕು, ಇನ್ನು ಮಾವಿನ ತೋರಣನ ಪೋಣಿಸ್ಬೇಕು, ತುಂಬಾ ಇದೆ. ನಿಮ್ಮ ಮನೇಲಿ ದೀಪಾವಳಿನ ನೀವು ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಫ್ರೆಂಡ್ಸ್, ನಂಗೆ ಚಿಕ್ಕವಳಿದ್ದಾಗಿಂತನೂ ದೀಪಾವಳಿ ಹಬ್ಬ ಅಂದರೆ ತುಂಬಾ ಇಷ್ಟ. ನಾವು ಮೊದಲೆಲ್ಲ ಮುಂಚೆ ಎಲ್ಲ ನಮ್ಮ ಅಜ್ಜಿ ಮನೇಲಿ ನಾವು ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಎಲ್ಲರೂ ಸೇರ್ತಾಯಿದ್ವಿ ಆಯಿತಾ. ಮಾಮ, ಚಿಕ್ಕಮ್ಮ, ಚಿಕ್ಕಪ್ಪ, ನಮ್ಮ ತಮ್ಮ, ತಂಗಿ ಎಲ್ಲರೂ ಸೇರಿ ನಾವು ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಎಷ್ಟು ಖುಷಿ ಅಂತ ಅಂದರೆ ಅವಾಗ ತುಂಬಾ ಇಷ್ಟಪಟ್ಟು ಖುಷಿಯಿಂದ ಲಕ್ಷ್ಮೀ ಅಲಂಕಾರ, ಡೆಕೋರೇಷನ್, ಲೈಟಿಂಗ್ಸು, ಈ ಥರ ಹೂಗಳಿಂದ ಪೋಣಿಸೋದು, ಅಲಂಕಾರ ಮಾಡೋದು. ಓ ಮೈ ಗಾಡ್, ನನಗೆ ಅದೆಲ್ಲ ನೆನಪಾಗ್ತಾಯಿದೆ. ನಿಜ ತುಂಬ ಆ ದಿನಗಳೆಲ್ಲ ನಾನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ.
ಒಂದ್ಸಲ ಅಂತೂ ನಾವು ಥೀಮ್ ಮಾಡಿದ್ವಿ, ಅವಾಗ ಟ್ರೆಂಡಿಂಗ್ ಇತ್ತಾಯ್ತಾ, ಡ್ರೆಸ್ ಕೋಡ್ ಫ್ಯಾಮ್ಲಿ ಜೊತೆ ಎಲ್ಲ ಒಂದೇ ಥರ ಬಟ್ಟೆ ಹಾಕಿ ಆ ಥರ ಥೀಮ್ ಮಾಡಿದ್ವಿ ನಾವು. ರಾಮ ಗ್ರೀನ್ ಅಂತ ಬರುತ್ತಲ್ಲ, ಲೈಕ್ ಈ ಕಲರ್ ರಾಮ ಗ್ರೀನ್, ಆ ಕಲರಿಂದು ಬಟ್ಟೆನ ಹಾಕಿದ್ವಿ. ಎಲ್ಲರೂ ಮನೆಯವರೆಲ್ಲರೂ ನಾನು ಆ ಕಲರ್ ಬಟ್ಟೆ ಹಾಕಿ ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಆ್ಯಕ್ಚುಲಿ. ಇವಾಗ ಎಲ್ಲರೂ ಅವ್ರವ್ರ ಮನೇಲಿ ಎಲ್ಲರೂ ಬೇರೆ 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 ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ. ಇವಾಗ ನಾವು ಇಲ್ಲಿ ಮಾಡ್ತೀವಿ, ಮಾಮನ ಮನೇಲಿ ಮಾಮ ಅಜ್ಜಿ ಮಾಡ್ತಾರೆ, ನೆಕ್ಸ್ಟು ನಮ್ಮ ದೀಪಾಮಿ ಮನೆಯಲ್ಲಿ ಅವರು ಬೇರೆ ಲಕ್ಷ್ಮೀನ ಮಾಡ್ತಾರೆ. ಎಲ್ಲರೂ ಬೇರೆ 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 ಲಕ್ಷ್ಮೀ ಪೂಜೆ ಮಾಡ್ತಾರೆ. ಅದು ಒಂಥರ ಬೇಜಾರು, ಬಟ್ ಖುಷಿ ಇದೆ. ಅವಾಗಿಂದೆಲ್ಲ ನೆನಪು ಮಾಡ್ಕೊಳ್ತೀವಲ್ಲ, ಅದೆಲ್ಲ ಸಖತ್ ಖುಷಿ ಆಗುತ್ತೆ. ನಾವು ಎಲ್ರಿಗೂ ಆಯಿತಾ, ಆಲ್ಮೋಸ್ಟ್ ಅವರೆಲ್ಲರೂ ಬಟ್ಟೆನ ಅಡ್ವಾನ್ಸ್ ತೊಗೊಂಬಂದುಬಿಡ್ತಿದ್ರು. ನನಗೆ ಮತ್ತು ನಮ್ಮ ಶ್ರುತಿ ಮಮ್ಮಿಗೆ ನಾವು ಬಟ್ಟೆ ಅವತ್ತಿನ ದಿನವೇ ಹೋಗಿ ತೊಗೊಂಬರ್ತಿದ್ವಿ. ಆ್ಯಂಡ್ ನಮ್ಮ ತಂಗಿಯೂ ಕೂಡ ಅವತ್ತಿನ ದಿನವೇ ಹೋಗಿ ನಾವು ಬಟ್ಟೆ ತೊಗೊಂಬರ್ತಾಯಿದ್ವಿ. ಖುಷಿ ಆಗುತ್ತೆ ಅದೆಲ್ಲ ನೆನಪು ಮಾಡಿಕೊಂಡ್ರೆ. ಚೆನ್ನಾಗಿ ಕಾಣ್ತಿದ್ದಲ್ಲ. ಓಕೆ, ಪ್ಲೀಸ್ ಇದು ದಾರಾನ ಇಗ್ನೋರ್ ಮಾಡಿ. ಅದು ಮನಿ ಪ್ಲ್ಯಾಂಟ್ ಬೆಳೆಯುತ್ತಲ್ಲ, ಅದಕ್ಕೋಸ್ಕರ ಮಮ್ಮಿ ಕಟ್ಟಿದ್ದಾರೆ. ಇದು ಡೋರಿ ಹಾಕೋದು. ಇದು ಆ್ಯಕ್ಚುಲಿ ನಮ್ಮ ಮಂದಿಯಲ್ಲಿ ಸ್ಪೆಷಲ್. ಇದು ಎಲ್ಲರೂ ನಮ್ಮ ಮಂದಿ, ಎಸ್ಪೆಷಲಿ ನಮ್ಮ ಮಂದಿಯವ್ರ ಮನೆಯಲ್ಲಿ ನೀವು ಇದನ್ನು ನೋಡ್ಬೋದು. ಕೈಯಿಂದಾನೇ ಮಾಡಿರೋದು ಇದೆಲ್ಲ, ಪೂರ ಡೀಟೇಲ್ ವರ್ಕ್ಸ್ ಎಲ್ಲ ಕೈಯಿಂದಾನೇ ಮಾಡಿರೋದು ಇದೆಲ್ಲ. ಇದು ರಿಯಲ್ ಮಿರರ್, ಇದು ರಿಯಲ್ ಮಿರರ್. ಇದೆಲ್ಲನೂ ಕೈಯಿಂದಾನೇ ಮಾಡಿರೋದು. ಇವಾಗ ಕಿಚನ್ ರೂಮ್ ಕ್ಲೀನ್ ಮಾಡಿ ಡೆಕೋರೇಷನ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಇದು ಲಕ್ಷ್ಮಿ ಬ್ಯಾಕ್ ಸೈಡ್ ಡಿಸೈನ್ ಮಾಡಿರೋದು ನಾವು. ಇಲ್ಲೆಲ್ಲ ಇದು ಚೆಂಡು ಹೂವನ ಪೋಣಿಸ್ತಾ ಇದ್ದಾವೆ ನಮ್ಮ ತಂಗಿ. ಇದಿಷ್ಟು ಆಗಿದೆ. ಇವಾಗ ಇನ್ನೊಂದು ಸ್ವಲ್ಪ ಡೆಕೋರೇಷನ್ ಬಾಕಿ ಇದೆ. ನೆಕ್ಸ್ಟ್ ಇವಾಗ ಟೇಬಲ್ ಇಟ್ಬಿಟ್ಟು ಲಕ್ಷ್ಮಿ ಸೀರೆ ಉಡಿಸ್ಬೇಕು. ಅದೆಲ್ಲ ಸೀರೆ ಡ್ರ್ಯಾಪಿಂಗ್ ಅದೆಲ್ಲ ಮಾಡಬೇಕು. ಇನ್ನು ತುಂಬ ಕೆಲಸ ಇದೆ. 7 ಗಂಟೆಗೇನೋ ಮುಹೂರ್ತ ಇದೆ ಅಂತ ಹೇಳ್ತಾ ಇದ್ದಾರೆ ಮಮ್ಮಿ. 7 ಗಂಟೆ ಒಳಗಡೆ ಇದೆಲ್ಲ ಡೆಕೋರೇಷನ್ ಎಲ್ಲ ಕಂಪ್ಲೀಟಾಗಿ ನಾವು ಕೂಡ ರೆಡಿ ಆಗಬೇಕು ಅಷ್ಟೊತ್ತಿಗೆ. ನನಗೂ ಅದು ಪರ್ಫೆಕ್ಟಾಗಿ ಬರಲ್ಲ ಸೀರೆ ಉಡ್ಸೋದಕ್ಕೆ. ಬಟ್ ನಾನು ಪ್ರತಿ ಸಲ ಲಕ್ಷ್ಮೀ ಪೂಜೆ ಮಾಡಲಿ ಅಥವಾ ದೀಪಾವಳಿ ಲಕ್ಷ್ಮಿ ಕುಡಿಸ್ತಾರಲ್ಲ, ಅದನ್ನು ಮಾಡಬೇಕಾದ್ರೆ ನಾನೇ ಉಡ್ಸೋದು. ಈ ಸಲ ಸ್ವಲ್ಪ ಚೇಂಜ್ ಮಾಡಿ ಉಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ಆಗುತ್ತಂತ. ಬಾಳೆಕೊಂಬನ್ ಬಾಂಧे तो ढळकत हो ढळकेनी ओडसी तुम कट कर मच में बांध कतरी घाल मत बांध. हे गाइस, लाइन बांधना के जाने मुंडा बांधना का दा.
ನೋಡಿ ಫ್ರೆಂಡ್ಸ್, ನಮ್ಮ ಮಮ್ಮಿ ಇದೊಂದು ಸೀರೆ ತೊಗೊಂಡಿದ್ದಾರೆ ಲಕ್ಷ್ಮಿ ಗುಡ್ಸಕ್ಕಂತ. ಇಲ್ಕಲ್ ಸೀರೆ. ಹಾಂ, ಇಲ್ಕಲ್ ಸೀರೆ ಚೆನ್ನಾಗಿದೆ ಅಲ್ಲ ಕಲರು. ಇಲ್ಕಲ್ ರೇಷ್ಮೆ ಸೀರೆ ಅಂತ. ಇವಾಗ ಇದನ್ನ ರೆಡಿ ಮಾಡೋಣ ಲಕ್ಷ್ಮಿ ಗುಡ್ಸೋದಕ್ಕೆ. ಬನ್ನಿ ಗೈಸ್, ಹೆಲ್ಪ್ ಮಾಡಿ. ಫಸ್ಟ್ ಪಿನ್ಸ್ ಕಚ್ಚು. ಚಾಣ ಹೋಗ್ಬತ್ತೆ ಮಣ್ಣಲ್ಲ तुसे बॉक्स में भर भर कत में लगी लास्ट टाइम मत काडिस्ಕೊಂತೆಮ್ಮ ಲಕ್ಷ್ಮಿ काल घर सोच के से बॉक्स से भरेंगे. ಎಷ್ಟು ಸ್ಮೂತ್ ಇದೆ ಗೈಸ್. ಇದು ಪ್ಲೇಟ್ಸ್ ಎಷ್ಟು ಸಖತ್ತಾಗಿ ಕೊಡ್ತಾ ಇದೆ ನೋಡ್ರಿ. ಪಿನ್ನೇ ಹಾಕಿಲ್ಲ ಇನ್ನು, ಅವಾಗ ಎಷ್ಟು ಚೆನ್ನಾಗಿ ಕೂತಿದೆ. ಇದು ಐರನ್ ಮಾಡಿದವ್ರು ಹಾಕಿ ಕೂತಿದೆ ನೋಡಿ. ಇದು ಸೀರೆ ನನಗೆ ಇವಾಗ ನೆಕ್ಸ್ಟು. ನಮ್ಮ ಮಮ್ಮಿಗೆ ಈ ಕಲರ್ ಚೆನ್ನಾಗಿ ಕಾಣ್ತಾನೆ, ನಾನೇ ಉಡ್ತೀನಿ. ಇವಾಗ ಇದು ಕೆಳಗಡೆ ನೆಲ್ಗೆ ಮಾಡ್ಕೊಳ್ತೀವಲ್ಲ ನಾವು ಸೀರೆ ಉಡ್ಬೇಕಾದ್ರೆ, ಆ ಥರ ಪ್ಲೇಟ್ಸ್ ಮಾಡ್ಕೊಳ್ಳೋಣ. ಸೆರಗ್ ಮಾಡ್ಕೊಂಡ್ಬಿಟ್ಟು ಇನ್ನು ಮಿಕ್ಕಿರೋ ಸೀರೆಯಲ್ಲಿ ಈ ಥರ ಪ್ಲೀಟ್ಸ್ ಮಾಡ್ಕೊಳ್ಳೋಣ ಕಂಪ್ಲೀಟಾಗಿ. ಇದು ಮಾಡಿಕೊಂಡು ಇಲ್ಲೊಂದು ಪಿನ್ ಹಾಕೊಳ್ಳೋಣ ಮೇಲ್ಗಡೆಯಿಂದ. ಒಂದು ದೊಡ್ಡ ಪಿನ್ ತಗೊಂಡು ಮೇಲ್ಗಡೆಯಿಂದ ಪಿನ್ ಹಾಕೊಳ್ಳೋಣ. ನೋಡಿ, ಇವಾಗ ಅದು ಉಳಿದಿರೋ ಸೀರೆನೆಲ್ಲ ನಾವು ನೆಲ್ಗೆ ಮಾಡ್ಕೊಂಡ್ವಲ್ಲ, ಅದನ್ನ ಈ ಥರ ಹಿಂದ್ಗಡೆಯಿಂದ ತೊಗೊಂಡು ಬರಬೇಕು. ತೊಗೊಂಡು ಮುಂದ್ಗಡೆ ಇಲ್ಲೊಂದು ಟಕ್ ಮಾಡಬೇಕು ಪಿನ್ ಹಾಕಿ, ಸೇಫ್ಟಿ ಪಿನ್ನಿಂದ. ಇದೆಲ್ಲ ಪ್ಲೇಟ್ಸ್ ಎಲ್ಲನೂ ನಾವು ಬಿಚ್ಕೋಬೇಕು. ಇಲ್ಲಿ ಕೆಳಗಡೆ ಒಂದು ಪಿನ್ ಹಾಕಿರ್ತೀವಲ್ಲ, ಅದನ್ನು ಬಿಚ್ಕೊಂಡು ಈ ಥರ ಅದಕ್ಕೆ ಶಾರ್ಪ್ನೆಸ್ ಕೊಡಬೇಕು. ಲೈಕ್ ಈ ಟೈಪು, ಅಂದರೆ ಅದು ನೆರಿಗೆ ನೀಟಾಗಿ ಕೊಡುತ್ತೆ. ಇದು ಸೆರಗನ್ನ ಮೇಲ್ಗಡೆ ಕಳಸ ಇರುತ್ತಲ್ಲ, ಮೇನ್ ಕಳಸ, ಅದಕ್ಕೆ ಮೇಲ್ಗಡೆ ಇರೋ ಮೇನ್ ಕಳಸಕ್ಕೆ ಕರೆಕ್ಟಾಗಿ ನಾವು ಬ್ಲೌಸ್ ಟೈಪ್ ಮಾಡಿ ಸೆರಗನ್ನ ಹಾಕಬೇಕು. ನಾನು ಏನಕ್ಕೆ ಇಲ್ಲಿಟ್ಟು ಮಾಡ್ತಾಯಿದ್ದೀನಿ ಅಂತ ಅಂದರೆ, ಅಲ್ಲೇನೋ ಬಾಳೆ ಎಲೆ ಇಟ್ಟು ಅಕ್ಕಿ ಹಾಕೇನೋ ಪೂಜೆ ಮಾಡಬೇಕಂತೆ, ಅದಕ್ಕೋಸ್ಕರ ಇಲ್ಲಿ ಇಟ್ಟು ಇದಿಷ್ಟು ಮಾಡಿದ್ದೀನಿ. ಇವಾಗ ನೆಕ್ಸ್ಟ್ ಅದು ಸೆರಗೆಲ್ಲ ಹಾಕೋದು ನಾನು ಅಲ್ಲೇ ಇಟ್ಟು ಮೇನಲ್ಲಿ ಕಳಸ ಕೂಡಿಸ್ತಾರಲ್ಲ ಅಲ್ಲಿಟ್ಬಿಟ್ಟೆ ನಾನು ಇವಾಗ ಅದನ್ನು ಹಾಕ್ತೇನೆ. ಕಂಕಣ ಕಸನ್ ಬಾಂದ್ರಚ್ಚ ಗೊತ್ತಾಯ್ತು ನೀ ಕಂಕಮಾರ ಕಂಕಣ ಕಟ್ಟಲೇಬೇಕು. ನೋಡಿ, ಈ ಥರ ಕಾಣಿಸ್ತಾ ಇದೆ ಇವಾಗ ಎಲ್ಲ ಒಡವೆನ ಹಾಕಿ ಫೈನಲ್ ಟಚಪ್ ಕೊಟ್ಟು ನಿಮಗೆ ಫುಲ್ ಲುಕ್ನ ತೋರಿಸ್ತೀನಿ. ಚುಮ್ಮೆ ಹೆಂಗೆ ಅನ್ಸತ್ತೆ ಹಬ್ಬ? ಹಬ್ಬ ಹೆಂಗೆ ಅನಿಸ್ತಿದೆ ಅಮ್ಮ? ಚೆನ್ನಾಗಿದೆ. काय भलं केलं तर VIP पर्सन यस इम्पॉर्टंट मग की देख आम्ही सर्व आरोग्य छोरा करम काय तो पडतो नहीं पता क्यों पीतो वेदास करे हम उपावनी दाड़ा बेटा करे मैं ಲಕ್ಷ್ಮಿ ಮುಖವಾಡನ ರೆಡಿ ಮಾಡ್ತಾ ಇದ್ದೀನಿ. ಹೌದಾ? ಹೌದು, ಗೊತ್ತಿರಲಿಲ್ಲ. ಗೊತ್ತಾಯ್ತಾ? ನೋಡ್ತಾ ಇದ್ದೀನಿ, ನೋಡು, ಬ್ಲಾಗಲ್ಲಿ ನೋಡ್ತೀನಿ. ಓಕೆ.
ಕೆಲಸ ಎಲ್ಲ ಮುಗೀತು ಇವಾಗ. ಸ್ವಲ್ಪ ನಾನು ರೆಡಿ ಆಗಿಬಿಡ್ತೀನಿ, ಯಾಕಂದರೆ ಮಂಗಳಾರತಿ ಮಾಡ್ಬೇಕು ಇವಾಗ, ಅದಕ್ಕೋಸ್ಕರ. ಫ್ರೆಂಡ್ಸ್, ಇದು ಇವತ್ತಿನ ಹಬ್ಬದ ಊಟ. ಎಲ್ಲರೂ ಊಟ ಮಾಡೋಣ ಆ್ಯಂಡ್ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ ಗೈಸ್. ಆಲ್ಮೋಸ್ಟ್ ತುಂಬ ಲೆಂತ್ ಆಗೋಯ್ತು ಅಂತ ಅಂದ್ಕೊಂಡಿದ್ದೀನಿ. ಎಷ್ಟು ಕ್ಯಾಪ್ಚರ್ ಮಾಡೋಕ್ಕಾಗುತ್ತೆ ಅದಷ್ಟೆಲ್ಲನೂ ಕ್ಯಾಪ್ಚರ್ ಮಾಡಿದ್ದೀನಿ, ನಾನು ಟ್ರೈ ಮಾಡಿದ್ದೀನಿ. ಬಿಕಾಸ್ ಮನೇಲಿ ಕೆಲಸ ಪ್ಲಸ್ ಬ್ಲಾಗು ವಿಡಿಯೋದೆಲ್ಲ ಕನ್ಫ್ಯೂಷನ್ ಎಲ್ಲನೂ ಆಗೋಯ್ತು. ಅದಕ್ಕೋಸ್ಕರ ನೆಕ್ಸ್ಟ್ ಟೈಮ್ ಇನ್ನೂ ಕ್ಲಾರಿಟಿಯಾಗಿ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಒನ್ಸ್ ಅಗೇನ್ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆ, ಹ್ಯಾಪಿ ದೀಪಾವಳಿ. ಹ್ಯಾಪಿ ದೀಪಾವಳಿ. ಹೆಂಗೆ ಅನಿಸ್ತಮ್ಮ ಹಬ್ಬ ನಿಮಗೆ? ಸೂಪರ್ ಆಯಿತು. ನನ್ನ ಮಗಳು ಎಲ್ಲ ಒಳ್ಳೆಯದಾಗಿ ಪ್ರಿಪೇರ್ ಮಾಡಿದ್ಲು. ತುಂಬ ಖುಷಿ ಆಯಿತು. ಅವಳಿದ್ರೆ ಏನೋ ಒಂದು ನನಗೆ ಸಮಾಧಾನ ಕೆಲಸದಲ್ಲಿ. ಅವಳಿಲ್ಲದ್ರೆ ಆಗಲ್ಲ. ಖುಷಿ ಆಯಿತು. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ. ಓಕೆ, ಹ್ಯಾಪಿ ದೀಪಾವಳಿ ಟು ಆಲ್. ಎಲ್ಲರೂ ಒಮ್ಮೆ ಹೇಳ್ಬೇಡ. ಹ್ಯಾಪಿ ದೀಪಾವಳಿ. ಓಕೆ, ಲೈಕ್, ಶೇರ್, subscribe, comment. Thank you guys, thank you so much. See you in the next video. Bye bye, take care.